ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 16ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಸ್ವಾತಿ, ಹೇಗಿದ್ರೂ ಆಫೀಸಿಗೆ 2 ದಿನ ರಜೆ ಇದೆಯಲ್ಲ, ನೀನ್ ಅಮ್ಮನ ಮನೆಗಾದ್ರೂ ಹೋಗ್ಬಾ. ನಿನಗೂ ಈ ವಾತಾವರಣದಿಂದ ಸ್ವಲ್ಪ ಬದಲಾವಣೆ ಸಿಕ್ಕಾಗುತ್ತೆ ಎಂದಳು ರೀಮಾ. ವತ್ಸಲ ಅವರನ್ನು ಬೀಳ್ಗೊಡಲು ಇಬ್ಬರು ವಠಾರದ ತುದಿಯವರೆಗೂ ಹೋದಾಗ ಅಕ್ಕಪಕ್ಕದ ಜನ ಸ್ವಾತಿಯ ಕಡೆ ಬೀರುತ್ತಿದ್ದ ನೋಟ ನೋಡಿ, ಈ ವಾತಾವರಣದಲ್ಲೇ ಇದ್ದರೆ ಗೆಳತಿ ನೋವುಣ್ಣುವುದು ಖಚಿತ ಎನಿಸಿ ಈ ಮಾತು ಹೇಳಿದಳು ರೀಮಾ. ಸ್ವಾತಿಗೂ ಅಮ್ಮನ ಮಡಲಲ್ಲಿ ತಲೆ ಇಟ್ಟು ಮನಸ್ಸು ಹಗುರ ಆಗುವವರೆಗೂ ಅತ್ತು ಸಮಾಧಾನ ಮಾಡಿಕೊಳ್ಳಬೇಕೆಂಬ ಬಯಕೆ ಇದ್ದರೂ ಅತ್ತಿಗೆ ಹೇಳಿದ ಮಾತು ಮನದ ಮೂಲೆಯಲ್ಲಿ ಕುಳಿತು ಚುಚ್ಚುತ್ತಿತ್ತು. ಇಲ್ಲ ರೀಮಾ, ಸಿಕ್ಕಿರೋ ಈ ರಜಾದ ಸಮಯದಲ್ಲಿ ಮನೆ ಹುಡುಕ್ಬೇಕು. ನಿಂಗೆ ಗೊತ್ತಲ್ವಾ, ಈ ಊರಲ್ಲಿ ಮನೆ ಸಿಗೋದು ಅಷ್ಟು ಸುಲಭ ಇಲ್ಲ. ಅದರಲ್ಲೂ ನನಗೆ ಸಿರಿ ಸೇಫ್ಟಿ ತುಂಬ ಮುಖ್ಯ. ಮನೆ ಹತ್ರನೇ ಸರಿಯಾದ ಡೇ ಕೇರ್ ಸಿಗಬೇಕು, ಅಥವಾ ಆಫೀಸ್ ಹತ್ರನಾದರೂ ಒಳ್ಳೆ ಡೇ ಕೇರ್ ಸಿಗಬೇಕು. ಇದೆಲ್ಲ ಹುಡ್ಕೋಕೆ ಟೈಮ್ ಬೇಕಲ್ವಾ. ದೇವರಾಗಿ 2 ದಿನ ರಜಾ ಕೊಡ್ಸಿದಾನೆ ಅಂದ್ಕೊಳ್ತೀನಿ. ಹೇಗಿದ್ರೂ ಸಿರಿ ಸ್ಕೂಲಿಗೆ ಹೋಗಿರ್ತಾಳೆ. ಆ ಟೈಮಲ್ಲಿ ನಾನು ಮನೆ ಹುಡ್ಕೋಕೆ ಹೋಗ್ತೀನಿ ಎಂದಳು. ನೀನು ಹೇಳೋದು ಸರಿ ಇದೆ ಕಣೆ. ನಾನು ಆನ್ಲೈನಲ್ಲಿ ಒಂದಿಷ್ಟು ಮನೆಗಳನ್ನ ಹುಡುಕಿ ನಿನಗೆ ಲಿಂಕ್ ಕಳಿಸ್ತೀನಿ, ಹೋಗ್ಬಾ ಎಂದಳು. ಥ್ಯಾಂಕ್ಸ್ ಕಣೆ, ನೀನು ಬಂದು ಇಷ್ಟೊತ್ತಿದ್ದಿದ್ದು ಒಳ್ಳೇದಾಯ್ತು. ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಬರೀ ನನ್ಗೋಳು ಕೇಳಿದ್ದೆ ಆಗೋಯ್ತು. ನಿನ್ನ ಕತೆ ಹೇಳು, ಹೇಗಿದೆ ಹೆಲ್ತು? ತಾಯಿಯಾಗಲಿರುವ ಗೆಳತಿಯ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಕೇಳಿದಳು. ನಾನು ಆರಾಮಾಗಿದ್ದೀನಿ ಕಣೆ, ದೇವ್ರ ದಯೆ. ಅತ್ತೆ ಮನೆಯವರು ತವ್ರ ಮನೆ ನೆನಪು ಕೂಡ ಬರದೇ ಇರೋಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅತ್ತೆ ಮಾವ ನನ್ನನ್ನು ಮಗಳ ರೀತಿನೇ ನೋಡ್ಕೊಳ್ತಾ ಇದ್ದಾರೆ, ನೆಮ್ಮದಿಯಿಂದ ನುಡಿದಳು ರೀಮಾ. ನಿಮ್ಮ ಅತ್ತೆಗೆ ಹೆಣ್ಮಕ್ಳಿಲ್ವಾ? ಕುತೂಹಲದಿಂದ ಕೇಳಿದಳು ಸ್ವಾತಿ. ಆಫೀಸ್ನಲ್ಲಿ ಒಟ್ಟಿಗೆ ಕುಳಿತು ಕೆಲಸ ಮಾಡುತ್ತಿದ್ದರೂ ಒಬ್ಬರಿಗೆ ಇನ್ನೊಬ್ಬರ ವೈಯಕ್ತಿಕ ವಿಷಯಗಳು ಹೆಚ್ಚೇನೂ ತಿಳಿದಿರಲಿಲ್ಲ. ಸ್ವಾತಿ ಸಿಂಗಲ್ ಪೇರೆಂಟ್ ಎನ್ನುವುದು ಮಾತ್ರ ರೀಮಾಳಿಗೆ ತಿಳಿದಿದ್ದರೆ, ರೀಮಾಳದ್ದು ಲವ್ ಮ್ಯಾರೇಜ್ ಮತ್ತೆ ಆ ಮದುವೆಗೆ ರೀಮಾಳ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ ಎನ್ನುವುದಷ್ಟೇ ಸ್ವಾತಿಗೆ ತಿಳಿದಿತ್ತು. ಇಲ್ಲದೆ ಏನೋ, ಅವರಿಗೆ 2 ಗಂಡ್ಮಕ್ಳು ಮತ್ತೆ ಒಬ್ಳು ಹೆಣ್ಮಗಳು. ದೊಡ್ಡೋಳು ಮೀರಾ, ಅವ್ರಿಗೆ ಮದುವೆ ಆಗಿದೆ, ಒಂದು ಮಗು ಕೂಡ ಇದೆ. 2ನೇವರು ನಮ್ಮ ಯಜಮಾನ್ರು ಮಾಧವ. 3ನೇವನು ಮುರಳಿ. ತನ್ನ ಸಂಸಾರದ ಸ್ಥೂಲ ಪರಿಚಯ ಮಾಡಿಸಿದಳು ರೀಮಾ. ಸರಿ ಕಣೆ, ನಾನಿನ್ನು ಮನೆಗೆ ಹೊರಡ್ತೀನಿ. ಏನೇ ಹೆಲ್ಪ್ ಬೇಕಾದರೂ ನಂಗೊಂದು ಕಾಲ್ ಮಾಡು ಎಂದವಳು ಲಘುವಾಗಿ ಅಪ್ಪಿ ತನ್ನ ಮನೆಗೆ ಹೊರಟಳು ರೀಮಾ. ಅರೇ ಅಮ್ಮ, ನೀನಿವತ್ತು ಆಫೀಸಿಗೆ ಹೋಗಿಲ್ವಾ? ನಿದ್ದೆಯಿಂದ ಎದ್ದ ಕೂಡಲೇ ಇನ್ನೂ ಆರಾಮಾಗಿ ತನ್ನ ಮುಖವನ್ನೇ ನೋಡುತ್ತಾ ಪಕ್ಕದಲ್ಲೇ ಮಲಗಿದ್ದ ಸ್ವಾತಿಯನ್ನು ನೋಡಿ ಅಚ್ಚರಿಯಿಂದ ಕೇಳಿದಳು ಸಿರಿ. ಇಲ್ಲ ಪುಟಿ, ಇವತ್ತೂ ಕೂಡ ಅಮ್ಮಂಗೆ ರಜೆ. ಹೇ ಎನ್ನುತ್ತಾ ಖುಷಿಯಿಂದ ಚಪ್ಪಾಳೆ ತಟ್ಟಿದಳು ಸಿರಿ. ವಾವಮ್ಮ, ಮತ್ತೆ ಇವತ್ತ ಸಿರಿಗೂ ಕೂಡ ರಜಾನಾ? ಆಸೆಗಣ್ಣಿನಿಂದ ಕೇಳಿದಳು ಸಿರಿ. ಬೇಡ ಪುಟಿ, ಹಾಗೆಲ್ಲ ಸುಮ್ಮನೆ ಸ್ಕೂಲಿಗೆ ರಜಾ ಹಾಕಬಾರ್ದು. ಇವತ್ತು ನಿನ್ನನ್ನು ನಾನೇ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ, ಮತ್ತೆ ನಾನೇ ಕರ್ಕೊಂಡು ಬರ್ತೀನಿ, ಓಕೆನಾ ಎಂದಳು. ಓಕೆಮ್ಮ ಎಂದಳು ಅಮ್ಮನ ಕೆನ್ನೆಗೆ ಮುತ್ತಿಡುತ್ತಾ. ಮಗಳನ್ನು ಎತ್ತಿಕೊಂಡು ಹೋಗಿ ಹಲ್ಲುಜ್ಜಿಸಿ ಸ್ನಾನ ಮಾಡಿಸಿದಳು. ಸಿರಿಗೆ ಅಮ್ಮನ ಜೊತೆ ಇರುವುದು ಖುಷಿಯೋ ಖುಷಿ. ಸ್ನಾನ ಮಾಡುವಾಗ ನೀರೆಲ್ಲ ಅಮ್ಮನ ಮೇಲೆ ಎರಚಿ ಖುಷಿಪಟ್ಟಳು. ಮಗಳ ನಗು ಮುಖ ನೋಡಿದ ಸ್ವಾತಿ ತನ್ನೆಲ್ಲ ದುಃಖ ಮರೆತಳು. ಪುಟಿ, ಬಾಕ್ಸ್ಗೆ ನಿನ್ನ ಫೇವ್ರೆಟ್ ಕೇಸರಿ ಬಾತ್ ಮಾಡಿ ಹಾಕಿದ್ದೀನಿ, ಓಕೆ? ಮಧ್ಯಾಹ್ನಕ್ಕೆ ಏನು ಮಾಡಲಿ? ತಿಂಡಿ ತಿನ್ನಿಸುವಾಗ ಕೇಳಿದಳು ಸ್ವಾತಿ. ಅಮ್ಮ, ನೀನು ಏನು ಮಾಡಿದ್ರೂ ಓಕೆನೆ. ಏನೇ ಮಾಡಿದ್ರೂ ನೀನೇ ತುತ್ತು ಮಾಡಿ ತಿನ್ಸು ಸಾಕು ಎಂದ ಮಗಳ ಮೇಲೆ ಮುದ್ದುಕ್ಕಿ ಕೆನ್ನೆಯನ್ನು ಮುದ್ದಾಡಿದಳು. ಮಗಳಿಗೆ ತಲೆ ಬಾಚಿ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ಕರೆದುಕೊಂಡು ಹೋಗಲು ಬಾಗಿಲು ತೆರೆದಳು. ಮನೆಯ ಬಾಗಿಲ ಎದುರಿಗೆ ಒಂದು ರಾಶಿ ಒಣಗಿದ ಎಲೆ ಕಸ ಎಲ್ಲ ಗುಡ್ಡ ಮಾಡಿ ಹಾಕಿದ್ದರು. ಇದು ಅಕ್ಕಪಕ್ಕದ ಮನೆಯ ಹೆಂಗಿಸರ ಕೆಲಸ ಎಂದು ಅರಿವಾದರೂ ಯಾರಿಗೂ ಏನೂ ಹೇಳದೆ, ಸಿರಿ ಹುಷಾರು ಪುಟಿ, ಕಸದ ಮೇಲೆ ಕಾಲಿಟ್ರೆ ಶೂಸ್ ಕೊಳೆ ಆಗುತ್ತೆ, ನಿಧಾನವಾಗಿ ಬಾ ಎನ್ನುತ್ತಾ ಹೊರಗೆ ಕರೆದುಕೊಂಡಳು. ಕಿಟಕಿಯಲ್ಲಿ ಬಗ್ಗಿ ಬಗ್ಗಿ ನೋಡುತ್ತಿದ್ದವರ ಕಡೆಗೆ ಒಂದು ಚೂರೂ ಗಮನ ಕೊಡದೆ ಮಗಳನ್ನು ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಶಾಲೆಗೆ ತಲುಪಿದಳು. ಸ್ವಾತಿಯ ಮನ ಮೂಕವಾಗಿ ರೋಧಿಸುತ್ತಿತ್ತು. ಶಾಲೆಯಿಂದ ಹೊರಟವಳು
ಸೀದಾ ದೇವಸ್ಥಾನದ ಕಡೆ ಗಾಡಿ ತಿರುಗಿಸಿದ್ದಳು. ಕಣ್ಣು ಮುಚ್ಚಿ ದೇವರ ಮೂರ್ತಿಯ ಮುಂದೆ ನಿಂತವಳ ಕಣ್ಣಲ್ಲಿ ತೀರದ ಜಲಪಾತ, ಮನದಲ್ಲಿ ಮುಗಿಯದ ಪ್ರಶ್ನೆಗಳ ಸರಮಾಲೆ. ಬೇಡಿಕೆ ಏನೂ ಇಡದೆ ಸುಮ್ಮನೆ ಕಣ್ಣು ಮುಚ್ಚಿ ನಿಂತಳು. ತುಸು ನೆಮ್ಮದಿ ಎನಿಸಿದ ಮೇಲೆ ಅದೇ ದೇವಸ್ಥಾನದ ಮೆಟ್ಟಿಲ ಮೇಲೆ ದೇವರ ಮೂರ್ತಿಗೆ ಅಭಿಮುಖವಾಗಿ ಸ್ವಲ್ಪ ಹೊತ್ತು ಕುಳಿತಳು. ಈ ದೇವರು ಅನ್ನೋ ನಿರೋಧೆ ಆದ್ರೆ ನನಗೆ ಯಾಕೆ ಈ ರೀತಿ ಜೀವನ ಕೊಟ್ಟಿದ್ದಾನೆ? ಸಣ್ಣೋಳಿದ್ದಾಗಿಂದನೂ ಬರೀ ಕಷ್ಟ ಕಷ್ಟ ಕಷ್ಟ. ಬಾಲ್ಯದಲ್ಲಿ ಅಪ್ಪನ ಬೆಚ್ಚನೆ ಸುರಕ್ಷತಾ ಭಾವ ಸಿಗ್ಲಿಲ್ಲ. ಅಮ್ಮನ ಪ್ರೀತಿ ದೊರಕಿದ್ರೂ ಮುಕ್ತವಾಗಿ ಅನುಭವಿಸೋ ಸ್ವತಂತ್ರ ಸಿಗ್ಲಿಲ್ಲ. ಅಬ್ಬಬ್ಬ ಅನ್ನೋಂಥ ರೂಪ ಕೂಡ ಇಲ್ಲ. ಓಹೋ ಅನ್ನೋಂಥ ಬುದ್ಧಿವಂತಿಕೆನೂ ಇಲ್ಲ. 4 ಜನರೊಳಗೆ ಒಬ್ಳಾಗಿ ಇದ್ದೊಳಗೆ ಗಂಡನ್ ತೋಳಿನ ಆಶ್ರಯ ಕೂಡ ಕ್ಷಣಿಕ ಆಗೋಯ್ತು. ಎಲ್ಲದರಲ್ಲೂ ಬರೀ ಸೊನ್ನೆನೆ ಕೊಟ್ಟಿರೋ ಈ ದೇವ್ರು, ಛೀ, ಇವನ್ಗೆ ಯಾಕೆ ನಮಸ್ಕಾರ? ದೇವ್ರೇ ಇಲ್ಲ, ಬರೀ ಭ್ರಮೆ ಅಷ್ಟೆ ಎಂದುಕೊಳ್ಳುತ್ತಾ ಮನದೊಳಗಿನ ಕಹಿಯನ್ನೆಲ್ಲ ದೇವರೆಂಬ ಅಜ್ಞಾತ ಶಕ್ತಿಯ ಮೇಲೆ ಕಾರಿದಳು. ಕಣ್ಣೆದುರಿಗೆ ಕಾಣುತ್ತಿದ್ದ ದೇವರ ಮೂರ್ತಿಯ ಜೊತೆ ಮನದಲ್ಲೇ ಜಗಳಕ್ಕೆ ಬಿದ್ದಳು. ಈ ಜೀವನದಲ್ಲಿ ನನ್ನೋರು ಅಂತ ಯಾರಂದ್ರೆ ಯಾರೂ ಇಲ್ದಿರೋ ಹಾಗೆ ಮಾಡಿದ್ಯಾ? ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ನಿಂಗೆ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ನೀನ್ ಮನುಷ್ಯ ಆಗಿ ಹುಟ್ಟು ಬಂದು ನಂತರ ಕಷ್ಟ ಅನುಭವಿಸಿದ್ರೆ ನಿಂಗೆ ಗೊತ್ತಾಗ್ತಿತ್ತು. ಆರಾಮಾಗಿ ಗುಡಿಲ್ ಕಲ್ಲ ಕೂತಿರ್ತೀಯ, ಕೇಳ್ದೇನೆ ಎಲ್ಲಾರು ಎಲ್ಲಾನು ತಂದು ಕೊಡ್ತಾರೆ. ಅದಕ್ಕೆ ನಿಂಗೆ ಏನು ಕಷ್ಟ ಗೊತ್ತಾಗೋದಿಲ್ಲ. ಅರಿವಿನ ಕೊರತೆಯ ಮನಸ್ಸು ಆ ದೇವರ ಜೊತೆಗೆ ಜಟಾಪಟಿಗೆ ಬಿದ್ದಿತ್ತು. ಅವಳಾದರೂ ತನ್ನ ದೂರುಗಳನ್ನ ಇನ್ನು ಯಾರಲ್ಲಿ ಹೇಳಿಕೊಳ್ಬೇಕು? ಗುಡಿಲಿ ನಿಂತಿದ್ದ ಆ ದೇವ್ರೇ ಅವಳ ಪಾಲಿಗೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲ. ಅವಳ ನಿವೇದನೆಯೂ ಅವನ ಬಳಿಯೇ, ದೂರು ಕೊಡೋದು ಅವನ ಬಳಿಯೇ. ಆ ಅನಾಥ ಬಂಧುವಿನಲ್ಲಿಯೇ ಎಲ್ಲ ಬಂಧುತ್ವ ಕಾಣುವ ಮನಸ್ಸು ಅವಳದು. ಒಂದಿಷ್ಟು ಹೊತ್ತು ಬೈದಾಡಿದ ಮೇಲೆ ಮನಸ್ಸು ಸ್ಥಿಮಿತಕ್ಕೆ ಬಂದಿತು. ಇಷ್ಟು ಹೊತ್ತು ಜಗಳವಾಡಿದ್ದ ಮನ ಆ ದೇವರ ಮೂರ್ತಿಗೆ ಮತ್ತೊಮ್ಮೆ ಕೈ ಮುಗಿದು, ನನ್ನ ಸಿರಿಗೆ ಒಳ್ಳೇದು ಮಾಡಪ್ಪ ಎಂದು ಬೇಡಿಕೊಂಡು ಮನೆಯ ಕಡೆ ಹೊರಟಳು. ಅವಳು ಮನೆ ತಲುಪುವಷ್ಟರಲ್ಲಾಗಲೇ ವತ್ಸಲ ಅವರ ಕಾರು ಅವಳ ವಠಾರದ ಕಾಂಪೌಂಡಿನ ಮುಂದೆ ಬಂದು ನಿಂತಿತ್ತು. ಇದೇ ನಮ್ಮ ಸ್ವಾತಿ. ಕಣ್ಣಲ್ಲಿ ನೀರು ತುಂಬಿಕೊಂಡು ಮನೆಯ ಬಾಗಿಲಲ್ಲಿ ಬಿದ್ದಿದ್ದ ಕಸದ ರಾಶಿಯನ್ನು ತೋರಿಸುತ್ತಾ ಕೇಳಿದರು ವತ್ಸಲ. ಇಷ್ಟ ದಿನ ಇಲ್ಲಿ ದಂಧೆವಾಲಿ ಮಾತ್ರ ಇದ್ಲು, ಈಗ ಘರ್ವಾಲಿ ಕೂಡ ಬರ್ತಾ ಇದ್ದಾಳೆ ಎಂದು ಒಂದು ಕಿಟಕಿಯ ದನಿ ತೂರಿ ಬಂದಿತು. ಛೆ, ಎಷ್ಟು ಅಸಹ್ಯವಾಗಿ ಮಾತಾಡ್ತಾರಮ್ಮ ಇಲ್ಲಿ ಜನ, ಕೇಳಲಾರೆ ಎಂಬಂತೆ ಕಿವಿ ಮುಚ್ಚಿಕೊಂಡರು ವತ್ಸಲ. ಆಹಾಹಾ, ಮಳ್ಳಿ ಹಂಗ್ ನೋಡೋದ್ ನೋಡು, ಮಾಡೋದ್ ಅನಾಚಾರ, ಮನೆ ಮುಂದೆ ಬೃಂದಾವನ. ಇನ್ನೊಂದು ದನಿ ಕೂಡ ಕೇಳಿಸಿತು. ಸ್ವಾತಿಗೆ ಮುಂದೆ ಕೇಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮನೆ ಬಾಗಿಲು ತೆರೆದು ಒಳಗ್ ಬನ್ನಿಮಾ ಎಂದಳು. ವತ್ಸಲ ಡ್ರೈವರ್ ಕಡೆ ತಿರುಗಿ ಸ್ವಾತಿಗೆ ಕಾಣದಂತೆ ಏನೋ ಸನ್ನೆ ಮಾಡಿದರು. ವತ್ಸಲ ಮನೆ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಸ್ವಾತಿ ಮನೆ ಬಾಗಿಲು ಹಾಕಿದಳು. ಸ್ವಾತಿಗೆ ಚುಚ್ಚು ಮಾತನಾಡಿದವರ ಮನೆಗೆ ಪುಟ್ಟದೊಂದು ಗಿಫ್ಟ್ ಪ್ಯಾಕೆಟ್ ತಲುಪಿತ್ತು. ಇದೇ ನಮ್ಮ ಸ್ವಾತಿ, ಇಂಥ ಜನರ ಮಧ್ಯ ಹೆಂಗಿರ್ತೀಯ ನೀನು? ವತ್ಸಲ ಅವರ ಕೆನ್ನೆ ಮೇಲೆ ಕಣ್ಣೀರು ತುಳುಕಿತು. ಛೆ, ನೀವ್ಯಾಕೆ ಅಳ್ತೀರಮ್ಮ? ಇದು ನನ್ನ ಹಣೆ ಬರ. ನನ್ನ ಹಣೆ ಬರಕ್ಕೆ ನೀವ್ಯಾಕೆ ದುಃಖ ಪಡ್ತೀರಾ? ಸಮಾಧಾನದ ಮಾತನಾಡಿದಳು ಸ್ವಾತಿ. ಅದೇನೋ ಸ್ವಾತಿ, ನಂಗೆ ನೀನು ನೋಡ್ತಾ ಇದ್ರೆ ನನ್ನ ಮಗಳು ಶರದಿನ್ ನೋಡ್ದ ಹಾಗೆ ಆಗುತ್ತೆ. ಹೊಸ ಪರಿಚಯ ಅನ್ಸೋದೇ ಇಲ್ಲ. ನೀನು ನನ್ನ ಹೊಟ್ಟೆಲೆ ಹುಟ್ಟಬಾರ್ದಾಗಿತ್ತೆ. ನಿಂಗೆ ಯಾವುದೂ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ದೆ ಎಂದರು ಸ್ವಾತಿಯ ಮುಖವನ್ನು ತಮ್ಮ ಕೈಯಲ್ಲಿ ಹಿಡಿದು. ಏನ್ ಮಾಡೋದಮ್ಮ, ಎಲ್ಲ ನಾವು ಪಡ್ಕೊಂಬಂದಿದ್ದು ಅಷ್ಟೆ ಎಂದಳು ಸಪ್ಪೆ ಧ್ವನಿಯಲ್ಲಿ. ಇಲ್ಲಮ್ಮ, ನೀನ್ ಪಡ್ಕೊಂಬಂದಿರೋದು ಇದಲ್ಲ. ನಿನ್ನ ಮತ್ತೆ ಸಿರಿ ಜಾತಕದ ಬಗ್ಗೆ ನಮ್ಮ ಜೋಯಿಸ್ ಹತ್ರ ಮಾತಾಡಿದ್ದೀನಿ. ನಮ್ಮ ಸಿರಿ ಜಾತಕ ಅಂತೂ ಮಹಾರಾಣಿ ಜಾತಕ ಅಂತಿದ್ರು ಜೋಯಿಸರು. ಹೌದಮ್ಮ, ಏನ್ ಹೇಳಿದ್ರಿ ನಮ್ಮ ಸಿರಿ ಬಗ್ಗೆ? ಖುಷಿಯಿಂದ ವಿಚಾರಿಸಿದಳು. ಒಳ್ಳೆ ಆಯಸ್ಸು, ಆರೋಗ್ಯ ಎಲ್ಲ ಇದೆಯಂತೆ. ವಿದ್ಯೆಯಲ್ಲಂತೂ ಸರಸ್ವತಿ ಅಂಶ ಅಂತಂದ್ರು. ವತ್ಸಲ ಹೇಳಿದಾಗ ಮಗಳ ಸುಂದರವಾದ ಭವಿಷ್ಯದ ಬಗ್ಗೆ ಕೇಳಿ ಸಂತೋಷಗೊಂಡ ಸ್ವಾತಿ ಕಣ್ಣೆರಿ ಒರೆಸಿಕೊಂಡು ಸಣ್ಣದಾಗಿ ನಗುತ್ತಾ, ಇನ್ನೇನು ಹೇಳಿದ್ರು?
ಎಂದು ಕೇಳಿದಳು ಖುಷಿಯಿಂದ. ತುಂಬ ಶ್ರೀಮಂತಿಕೆ ಜೀವನ ನಡೆಸ್ತಾಳೆ, ವಿದೇಶದಲ್ಲಿರ್ತಾಳೆ ಅಂತ ಹೇಳಿದ್ರು. ಮತ್ತವಳು ವಿದೇಶದಲ್ಲೇ ಓದ್ತಾಳೆ ಅಂತ ಅಂದ್ರು. ಜೋಯಿಸರು ಹೇಳಿದ್ದಕ್ಕೆ ತಮಗೆ ಬೇಕಾದ ಹಾಗೆ ಉಪ್ಪು ಖಾರ ಸೇರಿಸಿ ಹೇಳಿದರು. ಹೌದಾ, ಸದ್ಯ ಅವಳ ಜೀವನ ಆದರೂ ಒಳ್ಳೆ ರೀತಿಯಿಂದ ನಡೆಯೋ ಹಾಗಾಗುತ್ತೆ ಅಂದ್ರಲ್ಲ, ಸಾಕು ಬಿಡಿ ಎಂದಳು. ಹಣೇಲಿ ಬರ್ದಿದ್ದು ನಡೀಬೇಕು ಅಂದರೆ ನಮ್ಮ ಪ್ರಯತ್ನ ಕೂಡ ಇರಬೇಕಲ್ವಾ ಸ್ವಾತಿ? ಈಗ ನಿನಗೆ ಬರ್ತಿರೋ ಸಂಬಳದಲ್ಲಿ ವಿದೇಶದಲ್ಲಿ ಓದಿಸೋಕ್ಕಾಗುತ್ತಾ ಎಂದಾಗ ಸ್ವಾತಿಯ ಮುಖ ಇಳಿದು ಹೋಯಿತು. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ ಸ್ವಾತಿ. ಸಿರಿ ಜೀವನ ಹೀಗೆ ಅತಂತ್ರ ಆಗಬಾರ್ದು ಅಂದರೆ ನೀನು ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತೆ ಎಂದರು ವತ್ಸಲ. ಅಯ್ಯೋ, ನನ್ನ ಸಿರಿಗೋಸ್ಕರ ನಾನು ಏನು ಬೇಕಾದರೂ ತ್ಯಾಗ ಮಾಡ್ತೀನಮ್ಮ. ನನ್ನ ಶಕ್ತಿ ಮೀರಿ ದುಡಿತೀನಿ. ಅವಳು ಒಳ್ಳೆ ಭವಿಷ್ಯಕ್ಕೋಸ್ಕರ ನಾನು ಎಷ್ಟು ಕಷ್ಟಪಡು ಅಂದರೂ ಪಡ್ತೀನಿ. ಅವಳು ನನ್ನ ಜೀವ ಎಂದಳು ಭಾವಪರವಶಳಾಗಿ. ಹಾಂ, ನೀನು ಕಷ್ಟಪಡ್ಬೋದು, ತ್ಯಾಗ ಮಾಡ್ಬೋದು, ಆದರೆ ತಂದೆ ಪ್ರೀತಿ, ಆ ಭರವಸೆ ಆಸರೆ ಕೊಡೋದಕ್ಕೆ ಸಾಧ್ಯನಾ ಸ್ವಾತಿ? ನಿಧಾನಕ್ಕೆ ಕೇಳಿದರು ವತ್ಸಲ. ಅವರ ಮಾತಿಗೆ ಸ್ವಾತಿ ಮೌನವಾದಳು. ತಲೆ ತಗ್ಗಿಸಿ ಕುಳಿತ ಸ್ವಾತಿಯನ್ನು ಕಂಡು ತುಟಿಕಂಕಿಸಿ ನಕ್ಕ ವತ್ಸಲ ಮತ್ತೆ ಒದ್ದೆ ದನಿಯಲ್ಲಿ, ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡ ಸ್ವಾತಿ, ಆದರೆ ನನ್ನ ಮಾತನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಎಂದರು. ಏನು ಮಾಡೋದಮ್ಮ, ಅವಳ ಹಣೆಯಲ್ಲಿ ತಂದೆ ಜೊತೆ ಇರೋದು ಬರ್ದಿಲ್ಲ ಅನಿಸುತ್ತೆ ಎಂದಳು ಬೇಸರದಿಂದ. ನಾನು ಹೇಳೋ ಹಾಗೆ ಕೇಳಿದ್ರೆ ಸಿರಿ ಅಪ್ಪ ಅಮ್ಮ ಇಬ್ಬರು ಪ್ರೀತಿ ಪಡೆಯೋದಷ್ಟೇ ಅಲ್ಲದೆ ವಿದೇಶದಲ್ಲೂ ಇರ್ಬೋದು, ಅಲ್ಲೇ ಓದ್ಬೋದು ನಿಧಾನವಾಗಿ ಹೇಳಿದರು ವತ್ಸಲ. ತನ್ನ ಹಿನ್ನೆಲೆ ಬಗ್ಗೆ ಏನೂ ತಿಳಿಯದ ವತ್ಸಲ ಹೀಗೆ ಹೇಳಿದಾಗ ಸ್ವಾತಿಗೆ ಅಚ್ಚರಿಯಾಯಿತು. ತಾನು ಹೇಗೆ ವಿದೇಶಕ್ಕೆ ಹೋಗಲು ಸಾಧ್ಯ ಎಂದು ಯೋಚಿಸುತ್ತಾ, ಹೇಳಿಮ್ಮ ಎಂದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ. ಧನ್ಯವಾದಗಳು.